ಸ್ವಾಧೀನ ಮಾಡಕ್ಕೆ ಏನ್ ಅಧಿಕಾರಿಗಳು ಬರ್ತಾರೆ ಇಲ್ಲಿ ನಮ್ಮ ಮೂರು ಹೆಂಗಸರುಗಳೆಲ್ಲ ಈ ಭೂಸ್ವಾದ ಅಧಿಕಾರಿಗಳಿಗೆ ಪರಕೆ ಸೇವೆ ಅಂತೂ ಗ್ಯಾರಂಟಿ ಮಾಡ್ತಾರೆ. ಎಲ್ಲರೂ ಒಗ್ಗಟ್ಟಾಗಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬೈರಮಂಗಲದಿಂದ ಯಾರೇ ಸರ್ಕಾರದ ಅಧಿಕಾರಿಗಳೇ ಆಗಲಿ ಯಾರೇ ಕೂಡ ನಮ್ಮ ಊರಿಗೆ ಕಾಲಿಟ್ರೆ ಹೆಂಗಸರುಗಳೆಲ್ಲ ರೌಂಡ್ ಅಪ್ ಆಗಿ ವಧೆಗಳಂತೂ ಗ್ಯಾರಂಟಿ ಬಿಡ್ತಾರೆ. ಪರಕೆಯಲ್ಲಿ ಎತ್ಕೊಂಡು ತೋರ್ಸ್ರಪ್ಪ ಪರಕೆಗಳು ಅವ್ರು ಯಾರು ಕೂಡ ಅವ್ರಿಗೆ ಹೆಂಗಸರುಗಳು ಮಡಿಕೋತ ಅವರೇ ಹೆಂಗಸರುಗಳೆಲ್ಲ ಪರಕೆಗಳು ತಗೊಬಂದವ್ರೆ. ಆದ್ರಿಂದ ಅಧಿಕಾರಿಗಳಿಗೆ ಹೇಳ್ತೀನಿ, ನಮ್ಮ ಚಿಕ್ಕಬೈರಮಂಗಲಕ್ಕೆ ಯಾವುದೇ ಕಾರಣಕ್ಕೂ ಬಂದ್ರು ನಾವು ಗಂಡಸರುಗಳು ಇಲ್ಲದೆ ಹೋದ್ರು ಹೆಂಗಸರ ಕೈಲೇ ಪರಕೆ ವಧೆ ತಿನ್ಕೊಂಡು ಹೋಗ್ಬೇಕಾಗ್ತದೆ. ಅದಕ್ಕೆ ಎಚ್ಚರಿಕೆಯಿಂದ ಈ ಭೂ ಸ್ವಾಧೀನವನ್ನ ಕೈ ಬಿಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ಏನು ಈ 9,000 ಎಕರೆ 600 ಎಕರೆ ಇರೋದೇ ಅದಕ್ಕೆ ಎಲ್ಲನೂ ಕೂಡ ತಿಳಿಯಾಡ್ತೀವಿ. ಇದು ಎಚ್ಚರಿಕೆಯ ಗಂಟೆ. ಏನು ಈ ರೈತರಿಗೆ ಏನು ಧಮಕಿ ಹಾಕಿದ್ದಾರೆ ನಾವು ಹೆಂಗೆ ಅಂತ ರೈತರು ತೋರಿಸ್ಕೊಡ್ತೀವಿ. ಕವರ್ ಮಾಡ್ತಾ ಮಾತಾಡ್ಕೊ. ನಾವು ಇಲ್ಲಿ ಸೇರಿರ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ. ಇಷ್ಟು ದಿನ ನಮ್ಮ ಕಂಚಗಾರಹಳ್ಳಿ ಬೈರಮಂಗಲ ಪಂಚಾಯಿತಿಯ ರೈತ ಹಿತರಕ್ಷಣಾ ಸಮಿತಿಯವರು ಅವ್ರ ಕೈಲಾದ ಮಟ್ಟಿಗೆ ಅವರು ಶಕ್ತಿ ಮೀರಿ ಈ ಭೂಮಿನ 9,600 ಎಕರೆ ಉಳಿಸ್ಬೇಕು, ನಮ್ಮ 24 ಹಳ್ಳಿಗಳನ್ನ ಉಳಿಸ್ಕೊಡ್ಬೇಕು, ನಮ್ಮ ಜನನ ಉಳಿಸ್ಬೇಕು, ನಮ್ಮ ದನಕರನ್ನು ಉಳಿಸ್ಬೇಕು, ನಮ್ಮ ಭೂಮಿಲಿ ಬೆಳೆದಿರ್ತಕ್ಕಂಥ ತೆಂಗಿನ ಮರ ಆಗ್ಬೋದು, ಅಡಿಕೆ ಮರ ಆಗ್ಬೋದು, ಬಾಳೆ ಗಿಡ ಆಗ್ಬೋದು, ಬೆಳೆ ಆಗ್ಬೋದು, ಎಲ್ಲ ಉಳಿಸ್ಬೇಕು ಅಂತ ಅವ್ರ ಶಕ್ತಿ ಮೀರಿ ಪ್ರಯತ್ನ ಪಟ್ಟವ್ರು. ಅದನ್ನ ಮೀರಿ ಈಗಾಗಲೇ ನಮ್ಮ ಸರ್ಕಾರದವರು ಅದನ್ನ ಮೀರಿ ಒಂದು ಹಂತಕ್ಕೆ ಹೋಗಿದ್ದಾರೆ. ನಾವಿಲ್ಲ, ನಾವು ಭೂಸ್ವಾಧೀನ ಮಾಡೇ ಮಾಡ್ತೀವಿ, ನಿಮ್ಮ ವಿರುದ್ಧವಾಗಿ ಮಾಡ್ತೀವಿ, ನೀವು ಎಷ್ಟೇ ರೈತರು ಬಡ್ಕೊಂಡ್ರು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು DCM ಅವರು ಹೇಳಿದ್ದಾರೆ ರಾಮನಗರ ಜಿಲ್ಲಾಧಿಕಾರಿ ಮುಂದೆ. ನಿಮ್ಗೆ ಯಾರಿಗೂ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿರುತ್ತೆ. ಹೇಳಿದ್ರು, ನೀವು ಏನಿದ್ರು ಧಿಕ್ಕಾರಾಗಿ ಹೋಗಕ್ ಮಾತ್ರ ನೀವು ಲಾಯಕ್ಕು, ಅದನ್ನ ಬಿಟ್ಟರೆ ನಿಮ್ಮ ಕೈಲಿ ಏನೋ ಕಿಸ್ಯಾಕ್ ಆಗಲ್ಲ ಅಂತ ಹೇಳಿದ್ದಾರೆ ರೈತರಿಗೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವೇನಾದ್ರೂ ದಯವಿಟ್ಟು ಒಂದು ನಿಮಿಷ ಸ್ವಲ್ಪ ಸಡ್ಲ ಕೊಟ್ಟರು ಕೂಡ ನಮ್ಮ ಜಮೀನು, ನಮ್ಮ ಮನೆ, ನಮ್ಮ ಗ್ರಾಮ ಒಂದೇ ಒಂದು ಇಟ್ಕೆ ಪೀಸು ಕೂಡ ಸಿಗೋದಿಲ್ಲ. ಇರೋದು ಹೇಳ್ತಾ ಇದ್ದೀನಿ. ಬೀದಿ ತಿರುಗಿಸ್ತಾರೆ ನಮ್ಮನ್ನ. ಊರೂರು ಎಲ್ಲೆತ್ಕೊಂಡು ಹೋಗ್ಬೇಕಾಯ್ತದೆ. ನಾವೆಲ್ಲ ಯಾರು ಎಲ್ಲೆಲ್ಲಿದ್ದೀರಿ ಅಂತ ಯಾರಿಗೂ ಗೊತ್ತಿರಲ್ಲ. ಈ ಮಟ್ಟಕ್ಕೆ ಮಾಡ್ತಾರೆ. ದಯವಿಟ್ಟು ಇದಕ್ಕೆ ನಮ್ಮೂರಿನ ಮಹಿಳಾ ಏನು ಹೆಣ್ಮಕ್ಳಿದ್ದೀರಿ, ನಿಮ್ಮ ಬೆಂಬಲ ಮುಖ್ಯ ನಮಗೆ. ನಾವು ಮೊನ್ನೆ ಮೀಟಿಂಗ್ ಹೋಗಿದ್ದು ಮಧುರಮ್ಮನ ದೇವಸ್ಥಾನಕ್ಕೆ. ಮಧುರಮ್ಮನ ದೇವಸ್ಥಾನ ನಮಗೆ ಬಂದಿದ್ದು ಒಂದೇ ಪ್ರಶ್ನೆ. ಅಲ್ಲಿ ಒಂದು 50ರಿಂದ 100 ಜನ ಹೆಣ್ಮಕ್ಳು ಬಂದಿದ್ರು. ಪ್ರತಿ ಊರಿಂದ ಬಂದಿದ್ರು. ಅರೆ ನಮ್ಮೂರಲ್ಲಿ ಯಾರು ಇಲ್ಲ. ನಾವು ಕರೆದೋ ಒಪ್ಕೋತೀವಿ, ನಾವು ಕರೆದೋ ಅವತ್ತೇನೋ ಆ ಟೈಮಿಂಗ್ಸಲ್ಲಿ ನಮ್ಗೆ ಯಾರಿಗೂ ಸೆಟ್ ಆಗಿಲ್ಲ, ನಿಮ್ಗೆ ಯಾರಿಗೂ ಬರಲಿಲ್ಲ. ಅದನ್ನ ನಾವು ಅಲ್ಲಿಗೆ ಬಿಡ್ರಿ. ಈಗ ಮುಂದಿನ ಹೋರಾಟಕ್ಕೆ ನಮ್ಮೂರಿಂದ ನೀವು ಹೆಣ್ಮಕ್ಳು ಮುಂದಾಗಿ ಬರಬೇಕು. ನಮಗೆ ನಾವೆಲ್ಲ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಅಲ್ಲ ಒಂದು ನಿಮಿಷ ಇರೋ, ಬೈರಮಂಗಲದಲ್ಲೇ ನಡಿಬೋದು, ಇಲ್ಲ ನಾವು ವಿಧಾನಸೌಧಕ್ಕೆ ಮುಖ್ಯ ಆಗ್ಬೋದು. ನಮ್ಮ ರೈತ ಸಮಿತಿ ಏನು ಹೇಳ್ತಾ ಇದೆ ಅದಕ್ಕೆ ಬದ್ಧವಾಗಿರಿ. ಎಲ್ಲರೂ ಹೋರಾಟ ಮುಂದುವರಿಸಿ. ಆಮೇಲೆ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಇವರು ಮಾಡ್ತಾ ಇರತಕ್ಕಂಥ ಅಕ್ವೇರೇಷನ್ ಇಂದ ಏನು ಅನಾನುಕೂಲ ಅಂತ ಹೇಳ್ತೀನಿ ಕೇಳಿ. ನೀವು ಅಂದ್ಕೊಂಡಿದ್ದೀರಾ ನಮ್ಮ ಜಮೀನಿಲ್ಲ, ನಂದು ಭೂಮಿ ಇಲ್ಲ, ನಂದು ಇರೋದೊಂದು ಮನೆ ಬಿಟ್ಬಿಡ್ತಾರೆ. 24 ಹಳ್ಳಿಲಿ ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 9 ಹಳ್ಳಿ ಕಂದಾಯ ಭೂಮಿ ಮಾತ್ರ ಸೇವ್. ಇನ್ನು ಮಿಕ್ಕಿದ ಹಳ್ಳಿಗಳು ಯಾವ ಸೇವ್ ಇಲ್ಲ. ಯಾವಾಗ ಬೇಕಾದ್ರೂ ಹೊಡೆದಾಕ್ಬೋದು. ನಿಮ್ಗೆ ಇವತ್ತು ಹೇಳ್ತಾರೆ ನಾವು ನಿಮ್ಮ ಮನೆ ಮುಟ್ಟಲ್ಲ ಕಣ್ರಿ, ನಿಮ್ಗೇನು ಮಾಡಲ್ಲ ಕಣ್ರಿ ಅಂತ. ಆಯ್ತಪ್ಪ, ಮನೆ ಮುಟ್ಟಲ್ಲ ಒಪ್ಕೋತೀನಿ. ಊರು ಸುತ್ತ ಭೂಮಿ ಕವರ್ ಮಾಡ್ಬಿಟ್ಟು ಎಲ್ಲ ಟಾರ್ ರೋಡ್ ಮಾಡ್ಬಿಟ್ಟು ಸೈಟ್ ಹಿಂಡಿಸ್ಬಿಟ್ರೆ ನಾವು ದನ ಕರ ಎಲ್ಲಿ ಕೊಡ್ಕೊಯ್ತೀರಿ? ದನ ಕರ ಎಲ್ಲಿ ಮೇಯ್ತೀರಿ? ಓನ್ಲಿ ನೀವೆಲ್ಲಿ ಇರ್ತೀರಿ? ಆಯಿತು, ಅದಕ್ಕೂ ಒಂದು ಆಲ್ಟ್ರೇಷನ್ ಬಿಡಿ. ದನ ಕರ ಮಾರ್ಬಿಟ್ಟು ನಮ್ಮ ಜೀವನ ನಾವು ನೋಡ್ಕೋತೀವಿ. ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿರು ಎಲ್ಲಿ ಹೋಯ್ತಾರೆ? ನಾವೆಲ್ಲ ಹೋಗ್ಲಿ ನಮ್ಮ ಗೌರ್ಮೆಂಟ್ ಕೆಲಸ ಕೊಡೋಕ್ಕಾಗುತ್ತಾ? ನಿಮಗೆಲ್ಲ ಕೆಲಸ ಕೊಡ್ತಾರ ವಯಸ್ಸಾಗಿರೋರಿಗೆ? ಯಾರೋ ಎಜುಕೇಟೆಡ್ ಒಂದಿಬ್ರು ಕೊಡ್ತಾರೆ, ಅದು ಯಾವುದೋ ಸೆಕ್ಯೂರಿಟಿ ಕೆಲಸ. ನಿಮ್ಗೇನು ಆಫೀಸರ್ ಕೆಲಸ ಕೊಡಲ್ಲ, ಸೆಕ್ಯೂರಿಟಿ ಕೆಲಸ ಕೊಡ್ತಾರೆ ಅಷ್ಟೇ. ಅದನ್ನ ಬಿಟ್ಟರೆ ನಮ್ಗೇನು ಅವ್ರೇನು ಬಂದು ನಿಮ್ಮನ್ನ ಎಲ್ಲ ಸೇವ್ ಮಾಡ್ಬಿಡ್ತೀವಿ, ನಿಮ್ಮನ್ನೆಲ್ಲರನ್ನು ಅಚ್ಚುಕಟ್ಟಾಗಿ ನೋಡ್ಬಿಡ್ತೀವಿ ಅಂತ ಅಂದಿಲ್ಲ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳ್ರಿ. ನಮ್ಮ ಭೂಮಿನೇ ಆಗ್ಬೋದು, ನಮ್ಮ ಊರನ್ನೇ ಅವರು ಅಕ್ವೇರೇಷನ್ ಮಾಡಿಕೊಂಡು ತಗೊಂಡು ಹೋದಂಥ ಕಾಲಕ್ಕೆ ನಮಗೇನು ಇಲ್ದಂಗೆ, ಗತಿ ಇಲ್ದಂಗೆ ಬಿಡ್ತಾರೆ. ನಾವು ಏನಾದ್ರೂ ಅವ್ರು ಎಂಡ್ಲು ತಟ್ಟೆ ತೊಳ್ಕೊಂಡು, ಇಲ್ಲ ನಾವು ಅವ್ರು ಮಾಡಿಕೊಟ್ಟಂಥ ಏನು ಆಫೀಸ್ ಇರ್ಬೋದು, ಮನೆಗಳಿರ್ಬೋದು, ಅವ್ರ ಮನೆ ಕೆಲಸಕ್ಕೆ ಹೋಗ್ಬೇಕಾಯ್ತದೆ, ಸೆಕ್ಯೂರಿಟಿ ಕೆಲಸ ಮಾಡಬೇಕಾಯ್ತದೆ. ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಅದು ಬಿಟ್ಟರೆ ನಮಗೇನು ಕೆಲಸ ಕೊಡಲ್ಲ. ಆಮೇಲೆ ಇಸ್ವಿಲಿ ಮಾಡಿದಂಥ ಆಕ್ಟ್ನ ಅಂದರೆ ರೈತರಿಗೆ ಅನುಕೂಲವಾದಂಥ ಆಗ್ತದೆ, ಅದನ್ನು ಬಿಟ್ಬಿಟ್ರು. ಕೈ ಬಿಟ್ಬಿಟ್ಟು ಹಿಂದಿನ ಒಂದು ಇದನ್ನ ತಗೊಂಡು ಕಾಲಮ್ ತಗೊಂಡು ಅದರಿಂದ ರೈತರನ್ನ ಏನು ಈಗ ಹೆಂಗೆ ಅಂದರೆ ಭೂಮಿ, ಈಗ ಒಂದು ಉದಾಹರಣೆಗೆ ಒಬ್ಬ ರೈತನ ಭೂಮಿ ಇದೆ, ಅವ್ನು ಕೇಳ್ದಿರಾನೆ ಅಕ್ವೈರ್ ಮಾಡ್ಕೋಬೋದು. ಅವರು
ಅವ್ನು ಕೇಳ್ಬಿಟ್ಟು ಮಾಡೋ ಅಂತ ಅವಶ್ಯಕತೆ ಇಲ್ಲ. ಈಗ ಮುಂಚೆ ಇತ್ತು ಅದು ಅದನ್ನ ಮಾಡಿದ್ರೆ ಅದು ಒಂದಿತ್ತು. ಈಗ ರೈತನ ಕೇಳಂಗೆ ಇಲ್ಲ, ಅವರು ಭೂಮಿ ಸೀದಾ ಅಕ್ವೈರ್ ಮಾಡ್ಕೋಬೋದು. ನಿಮ್ಮನ್ನು ಕೇಳಿದಿರ ನಿಮ್ಮ ಭೂಮಿ ಮೇಲೆ ಬರೋ ಕೆಪಾಸಿಟಿ ಅವ್ರಿಗೆ ಬಂದೈತೆ. ಅವ್ರು ಆ ಥರ ಬರ್ತಾ ಇರೋದು ಆ ರೂಟಲ್ಲಿ. ದಯವಿಟ್ಟು ಇನ್ನೂ ಬೇಜವಾಬ್ದಾರಿತನ ಬೇಡ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ನಮ್ಮ ಮನೆಯಿಂದ ನನ್ನ ಗಂಡ ಹೋಗಿದ್ದ ಮೀಟಿಂಗ್ಗೆ, ನಮ್ಮ ಮನೆಯಿಂದ ನನ್ನ ಮಗ ಹೋಗಿದ್ದ ಮೀಟಿಂಗ್ಗೆ, ನನ್ನ ಮನೆಯಿಂದ ಯಾರೋ ಒಬ್ರನ್ನ ಕಳಿಸಿದೆ ನಮ್ಮ ಮನೇಲಿ. ಬಿಡಿ, ಈಗ ಹೆಣ್ಮಕ್ಳದೇ ಕಾಲ. ಈ ಹೆಣ್ಮಕ್ಳು ನಿಂತ್ಕೊಂಡ್ರೆ ಅವ್ರು ಏನು ಮಾಡ್ಕೊಳಕ್ಕಾಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ನಾವಿದ್ದೀವಪ್ಪ, ನೀವು ಚಿಕ್ಕಬೈರಮಳದಲ್ಲಿ ನೀವೇನು ಕೇಳ್ತೀರ ನಾವು ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ, ನೀವು ಮಾಡ್ರಯ್ಯ, ಓಡಾಡ್ರಿ, ನಾವಿದ್ದೀವಿ ಅಂತ ಅಂದರೆ ಅದಕ್ಕೆ ಇನ್ನು ತುಂಬ ಎಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಯ್ತದೆ ಅಂದರೆ ನಮಗೇನೋ ಆನೆ ಬಲ ಬಂದಂಗೆ ಆಯ್ತದೆ ಹೆಣ್ಮಕ್ಳು ಪ್ರೋತ್ಸಾಹ ಕೊಟ್ಟು. ಇವತ್ತಿಷ್ಟು ಚೆನ್ನಾಗಿ ಹೆಣ್ಮಕ್ಳುಗಳು ನಮ್ಮೂರಲ್ಲಿ ಬಂದಿದ್ದೀರಿ ಅಂದರೆ ತುಂಬ ಖುಷಿ ಆಯ್ತದೆ. ನಾವು ಹೇಳ್ದು ಅದಕ್ಕೇನೆ ನಮ್ಮೂರವ್ರು ಬರ್ತಾಯಿದ್ರು, ಅದೇ ಆ ಟೈಮಿಂಗ್ಸಲ್ಲಿ ನಮ್ಗೆ ಸೆಟ್ ಆಗಿಲ್ಲ, ನಮ್ಮದೇ ತಪ್ಪು, ಹೆಣ್ಮಕ್ಳದೆಲ್ಲ ತಪ್ಪು. ನಾವು ಅವ್ರಿಗೆ ಹೇಳಲಿಲ್ಲ ಕಣ್ರಿ, ಹೇಳಲಿಲ್ಲ ಬರ್ರಿ ಅಂತ. ಮುಂದೊಂದು ದಿವಸ ನಾವು ನಮ್ಮೂರಿಂದನೇ ಒಂದು ಪ್ರತಿಭಟನೆನ ಬೈರ್ಮಳದಲ್ಲಿ ಹಮ್ಕೋತೀವಿ. ನಮ್ಮೂರೇ ಮುಖ್ಯವಾಗಿ ನಮ್ಮೂರಿಂದನೇ ತೋರಿಸ್ತೀವಿ ನಾವೇನು ಜನ ಇದ್ದೀವಿ ಇಲ್ಲಿ ಅಂತ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ದಯವಿಟ್ಟು ಆಗಲೇ ಹೇಳಿದೆ, ನನ್ನ ಮನೆ ಇಲ್ಲ ಮಠ ಇಲ್ಲ ಅಂತೀವಲ್ಲ, ದಯವಿಟ್ಟು ಮನೆ ಇರೋನಿಗೆ, ಜಮೀನು ಇರೋಂಥವ್ನಿಗೆ, ಏನು 1 ಎಕರೆ 2 ಎಕರೆ 3 ಎಕರೆ ಇದೀವಲ್ಲ ಅವರೆಲ್ಲ ಹೋಯ್ತಾರೆ, ನಾವೆಲ್ಲ ತಿರ್ತಿಗೆ ಹೋಗೋದು. 10 ಎಕರೆ 15 ಎಕರೆ ಜಮೀನ್ದಾರ ಇರ್ತಾರಲ್ಲ ಅವ್ರಿಗೇನು ತೊಂದರೆ ಆಗಲ್ಲ. ಅವ್ರಿಗೆ ಇಷ್ಟು ಅಂತ ಪರ್ಸೆಂಟೇಜ್ ಇರ್ತದೆ, ಅವ್ರಿಗೇನೋ ಆಗೋಯ್ತದೆ, ಸೈಟೋ ಮನೇನೋ ಇಲ್ಲ ಜಮೀನೋ ಏನೋ ಒಂದು ಮಾಡ್ತಾರೆ, ದುಡ್ಡು ಕೊಡ್ತಾರೆ. ನಮ್ಗೆ ಯಾರಿಗೂ ಏನೂ ಕೊಡಲ್ಲ. ಅವ್ರು ಕೊಡೋದೇನು ಅಂದರೆ ಪುಡ್ಗಾಸು. ಆ ಪುಡ್ಗಾಸು ತಗೊಂಡೋಗಿ ನಾವು ಜಮೀನು ತೆಗಿಯಂಗಿಲ್ಲ, ಏನು ಸಿಕ್ಕಲ್ಲ. ದಯವಿಟ್ಟು ಇಲ್ಲಿಂದ ಆಗ್ತಾರನ್ನುವೆ ಇಷ್ಟು ದಿನ ಆಯಿತು, ಇಷ್ಟು ದಿನದ್ದು ಬಿಟ್ಬಿಡಿ. ಇಷ್ಟು ದಿನ ನೀವು ನಿಮ್ಮ ಮನೆಯವ್ರನ್ನ ಯಾರನ್ನೋ ಒಬ್ರನ್ನ ಕಳಿಸಿದ್ರಿ, ಹೋರಾಟ ಮಾಡ್ದೋ ಆಯಿತು. ಸಣ್ಣ ಪಣ್ಣ ಮೀಟಿಂಗ್ಗೆ ನಾವೇ ಹೋಗ್ತೀವಿ, ನಾವೇ ನೋಡ್ಕೋತಾ ಇದ್ದೀವಿ. ನಮ್ಮೂರು ಹೋಗಿ ನಾವು ಪ್ರತಿಭಟನೆಗೆ ನಿಂತ್ಕೊಂಡಾಗ ನಿಮ್ಮನ್ನು ಕರಿತೀವಿ, ದಯವಿಟ್ಟು ಎಲ್ಲರೂ ಬಂದು ಸಹಕಾರ. ಹೇಳವ್ರೆ ಹೆಂಗಸ್ರುಗಳಿಗೆ ಏನಾಗೋಯ್ತು, ಏನೋ ಒಂದು ಸರ್ಕಾರದಿಂದ ಏನೋ ಬಂದದೆ ಅಂತ ಇಸ್ಕೋತಾವ್ರೆ. ಯಾಕ್ರಮ್ಮ ಇಸ್ಕೋತಾ ಇದ್ದೀರಾ, ಸರ್ಕಾರದಿಂದ ಬಂದದೆ ಅಂತ ಹೇಳ್ತಾವ್ರೆ. ಅವ್ರಿಗೆ ಅಕ್ವೈರ್ ಕಣಮ್ಮ ಅಂದಕ್ಕೆ ಅಯ್ಯೋ ಮುಂಡೆ ಮಕ್ಕಳ ನಾವೆಲ್ಲೋಗೋಣ ಅಂತ ಆಮೇಲೆ ಚಾರ್ಜ್ ತಗೊಂಡ್ರು. ದಯವಿಟ್ಟು ಯಾರು ತಗೋಬೇಡಿ, ಏನೇ ಕೊಟ್ರು ಯಾರಾದ್ರು ಓದಿರೋಂಥವ್ರಿಗೆ ಕೇಳಿ ಇದು ಮಾಡ್ಬೇಕು. ಅವರು ಬರೋದೇ ಗೊತ್ತಾಗುತ್ತೆ ನಮಗೆ. ಈ ನಮ್ಮ ಪಂಚಾಯತಿ ಬೈರ್ಮಂಗಲ ಪಂಚಾಯತಿಲಿ ಸ್ಟ್ರಾಂಗ್ ಅದೇ, ಅದರಿಂದ ಯಾರೂ ಏನು ಅಷ್ಟು ಇದೇನಿಲ್ಲ. ಬಂದಾಗ ಯಾರನ್ನು ಸೇರಿಸ್ಬೇಡಿ, ಊರಿಗೆ ಎಲ್ಲರೂ ಸುತ್ಕೋಬೇಕು. ಈಗ ಸಾವಿತ್ರ ಮನೆ ತಗ ಬಂದಾಗ ನಾವು ಅಟ್ಯಾಕ್ ಮಾಡೋ ಅಂಥದ್ದು, ನಾವು ತುಂಬಿಕೊಂಡಾಗ ಎಲ್ಲರೂ ಸುತ್ಕೋಬೇಕು. ನಿಮ್ಮ ಸಮಿತಿಯಲ್ಲಿ ಏನು ಸದಸ್ಯರವ್ರೆ ಎಲ್ಲರೂ ಬರ್ತಾರೆ. ಈಗ ನಾವು ಫೋನ್ ಮಾಡಿದ್ರು, ಕೆಂಪೇನ್ ಬಳ್ಳಿ ಕೊಡ್ತಾವ್ರಿ ಅಂದ್ರು, ಏಮಂತನ್ ಕರ್ಕೊಂಡು ಬರ್ರ ಅಂತ ಕೆಂಪೇನ್ ಬಳ್ಳಿ ಹೋದೋ, ಕೊಡಿಸ್ಲಿಲ್ಲ, ಕಳಿಸ್ತೋ ಮನೆಗೆ. ಅವ್ರು ಸಪೋರ್ಟ್ ಕೊಟ್ಟೆ ಕೊಡ್ತಾರೆ ನಮ್ಗೆ. ಅವ್ರ ಜೊತೆಗೆ ನಾವು ನಮ್ಮೂರಿಂದ ಸಪೋರ್ಟ್ ಕೊಟ್ಟಾಗ ಅವ್ರಿಗೆ ಒಂದ್ ಧೈರ್ಯ ಬರ್ತೈತೆ, ಪರವಾಗಿಲ್ಲಪ್ಪ ಇಲ್ಲಿ ಜನ. ಮುಂದೆ ಮಕ್ಕಳು ಈ 2 ವರ್ಷ ಹೋಗೋ ಗಂಟ ನಮ್ಗೆ ಶನಿ ಗುರು ಎಲ್ಲ ಒಕ್ಕರ್ಸ್ಕೊಂಡ್ಬಿಟ್ಟಿರ್ತದೆ. ಆಮೇಲೆ ಏನೋ ಮಾಡೋದಾಯ್ತದೆ. ಈಗ ತಕ್ಷಣ ಗಂಟ 2 ವರ್ಷ ಗಂಟ ಕಾಪಾಡ್ಬೇಕು. ಮಾತಾಡು. ಏನು ಇಲ್ಲ, ನಮಗೆ ನಿರಪರಾಧಿ, ಎಲ್ಲೋ ಬಂದು ಎಲ್ಲೋ ಸೇರ್ಕೊಂಡಿದ್ದೀವಿ. ಈ ಕೊಲ್ಲಾಪುರದ ನಾವು ಇಲ್ಲಿ ಚಿಕ್ಕಬೈರಮಳಕ್ಕೆ ಬಂದು ನಮ್ಮ ಜೀರಮೆಯರು ಹಸಿ ಜಾಗ ಕೊಟ್ಟವ್ರೆ ಅಷ್ಟೇ. ಯಾರು ಏನು ಕೊಡಲಿಲ್ಲ ನನಗೆ. ಯಾಕೆ ಕೊಡಲಿಲ್ಲ? ಯಾರೋ ಕರ್ಕೊಬಂದರು ಫಸ್ಟಾಳದಿಂದ ನನ್ನ ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ. ಕೊನೆಗೆಲ್ಲ ನನಗೆ ಇಷ್ಟು ದಾರಿ ಇಲ್ಲದೆ ಹೋಯ್ತು ರೇ. ನನ್ನ ಕರ್ಕೊಬಂದು ಫಾಂತಿತ ಮಾಡಿ ಹಾಕ್ಬಿಟ್ರು ಜೈರನಯ್ಯನ. ಇವತ್ತು ನೆನಿತೀನಿ ಸ್ವಾಮಿ. ಭೂಮಿನ ಸ್ವಾಧೀನ ಪಡಿಸ್ಕೊಂಡು ಬಂದ್ರೆ ನಮ್ಮೂರಲ್ಲಿ ಯಾರು ಬಿಡಲ್ಲ, ಎಲ್ಲಾರು ಹೆಂಗಸರು ಪೊರಕೆ ಸೇವೆನೇ ಮಾಡೋದು. ಯಾರು ದಯವಿಟ್ಟು ಅಕ್ವೈರ್ ಮಾಡಕ್ಕೆ ನಾವು ಬಿಡಲ್ಲ. ಅಕ್ವೈರ್ ಮಾಡ್ಕೊಬಿಟ್ರೆ ಬಂದ್ರೆ ತೆಂಗಿನ ಪರ್ಕೆ ಸೇವೆನೇ ನಿಮ್ಗಿರೋದು. ಕರ್ಕೊಂಡು ಯಾವ ಸಂದಿಗೊಂದಿಗೆ ಒಪ್ಕೊಳಕ್ ಹೋಗೋಣ ನಾವೀಗ. ಎಲ್ಲ ಆಯ್ಕೊಂಡು ತಿಳ್ಕೊಂಡು ಎಲ್ಲ ಎಲ್ಗೋಗೋಣ. ನೀವಂತೂ ಬೆಚ್ಚಿಗೆ ಮನೇಲಿ ಇರ್ತೀರ, ನಾವ್ ಎಲ್ಗ್ ಹೋಗ್ಬೇಕು? ವಯಸ್ಸಾದವ್ರು ಇರ್ತೀವಿ, ಅದೇ ಪರ್ಕೆ ತಗೊಂಡೆ ನಿಮ್ಗೆ ಹೊಡೆಯೋದು. ಎಲ್ಗ್ ಹೋಗ್ಬೇಕು? ಯಾಕೆ ಆದ್ರೂ ಹೋಗ್ಬೇಕು? ವಯಸ್ಸಾದ್ರು ಕಾಯಿಲೆ ಮನ್ಸು ಇರ್ತಾರೆ, ಎಲ್ಗ್ ಹಾಕೊಂಡು ಹೋಗೋಣ? ಓಡಿ ಮಕ್ಕಳು ಎಲ್ಲ ಆಯ್ಕೊಂತೀವಿ ನಾವು. ನೀವು ಎಲ್ಗ್ ಹೋಗ್ಬೇಕು? ಮೂಲಕ ಇವತ್ತು ಇದು ವಿಡಿಯೋ ಹಂಗೆ ಫುಲ್ ಕವರ್ ಮಾಡ್ಕೊ. ಈ ಮೂಲಕ ಸರ್ಕಾರಕ್ಕೆ ಸ್ಪಷ್ಟವಾಗಿ ಸಂದೇಶ ಕೊಡ್ತೀವಿ. ಚಿಕ್ಕಬೈರಮಳ ಚಿಕ್ಕದಾಗಿರೋ, ಒಗ್ಗಟ್ಟಾಗಿದೆ.
100% ಇಲ್ಲಿ ಯಾರು ಭೂಸ್ವಾಧೀನ ಬೇಡ ಅನ್ನೋ ಅಂತ ರೈತರೇ ಇದ್ದಾರೆ. ಅದರಲ್ಲೂ ನಮ್ಮ ಹೆಣ್ಮಕ್ಳು ನಾವು ಕರ್ದಿಷ್ಟಕ್ಕೆ ನಾವು ಬಂದು ನಮ್ಗೆ ಭೂಸ್ವಾಧೀನ ಬೇಡ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ ಅವರು ಏನು ಒಂದು ಸ್ವಾಭಿಮಾನದಿಂದ ಈ ಹೋರಾಟಕ್ಕೆ ಧುಮುಕಿರ್ತಾರೆ. ಇದಕ್ಕೆ ಸ್ವಾಗತ ಬಯಸ್ತೇನೆ. ಹಾಗೂ ಸರ್ಕಾರಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಭೂಸ್ವಾಧೀನ ಕೈ ಬಿಟ್ಟು ಏನೋ ನಿಮ್ಮ ಕೈಲಿ ಆದ್ರೆ ರೈತರಿಗೆ ನೀರಾವರಿ ಅನುಕೂಲ, ನಮ್ಮ ಭಾಗಕ್ಕೆ ನೀರಾವರಿ ಅನುಕೂಲ ಮಾಡ್ಕೊಡಿ ಸ್ವಾಮಿ. ಅದು ಬಿಟ್ಬಿಟ್ಟು ನಾವು ಅಕ್ವೇರ್ ಮಾಡ್ತೀವಿ, ಕಾಂಕ್ರೀಟ್ ರಸ್ತೆ ಮಾಡ್ತೀವಿ, ನಿಮಗೆ 50-50 ಅನುಪಾತದಲ್ಲಿ ನಿಮಗೆ ಏನೋ ಇದು ಕೊಟ್ಬಿಡ್ತೀವಿ, ಸೈಟ್ ಕೊಟ್ಬಿಡ್ತೀವಿ, ನಿಮ್ಮ ಜಮೀನು ದುಡ್ಡು ಕಟ್ತೀವಿ. ನಮ್ಮ ಜಮೀನಿಗೆ ಬೆಲೆ ಕಟ್ಟಕ್ಕೆ ನೀವೇ ಯಾರಿ ಸ್ವಾಮಿ? ನಿಮ್ಮ ಜಮೀನಿಗೆ ಬೆಲೆ ಕಟ್ಟಕ್ಕೆ ನಮ್ಮನ್ನು ಬಿಡ್ತೀರಾ? ಹಾಗಾದ್ರೆ ನಿಮ್ಮ ಜಮೀನಿಗೆ ಏನಾದ್ರು ನಮ್ಮನ್ನ ಬೆಲೆ ಕಟ್ಟಕ್ಕೆ ಬಿಡಂಗಿದ್ರೆ ನಮ್ಮ ಜಮೀನಿಗೆ ಬಂದ್ರಪ್ಪ, ನೀವು ಬೆಲೆ ಕಟ್ಟ್ರಿ. ಅದನ್ನ ಬಿಟ್ಬಿಟ್ಟು ನಮ್ಮ ಜಮೀನಿಗೆ ನೀವು ಬೆಲೆ ಕಟ್ಟುವಂಥದ್ದೇನು? ಓಲಿ ರೈತರನ್ನ ಕರೆದಿದ್ದೀರಾ? ಒಂದು ಸಭೆ ಮಾಡಿದ್ದೀರಾ? ಊರಲ್ಲಿ ನನ್ನ ಬಂದು ನಿಮ್ಮ ಭೂಮಿ ಕೊಡ್ತೀರೇನಪ್ಪ, ನಾವು ತಗೋತೀವಿ ಅಂತ ಕೇಳಿದ್ದೀರಾ? ಏನೂ ಇಲ್ಲ ತಾನೆ. ಮತ್ತೆ ನಮ್ಮ ಭೂಮಿ ಮೇಲೆ ಯಾಕೆ ಸ್ವಾಮಿ ನೀವು ಗೊತ್ತೀರಾ? ನಿಮ್ಮ ಭೂಮಿ ಮೇಲೆ ಬನ್ನಿ, ಮತ್ತೆ ಬಿಡಿ ರೈತರನ್ನೆಲ್ಲ ನಿಮ್ಮ ಭೂಮಿ ಮೇಲೆ ಬಂದ್ರಪ್ಪ, ನಮ್ಮ ಭೂಮಿ ಕೊಡಿಸ್ಬಿಡ್ರಿ ಅಂತ ನೋಡೋಣ, ಕೊಡಿಸ್ತೀವಿ. ಅದಾಗಲ್ಲ, ನಮ್ಮ ಬಡವ್ರ ಭೂಮಿ ಮಾತ್ರ ಬೇಕು. ನಿಮ್ಮ 20 ಎಕರೆ 30 ಎಕರೆ 50 ಎಕರೆ ಎಷ್ಟೆಷ್ಟವ ಅವೆಲ್ಲ ಹಂಗಂಗೆ ಇರಬೇಕು. ದಯವಿಟ್ಟು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಜನ ರೊಚ್ಚಿಗೆದ್ದು ಗಲಾಟೆ ಮಾಡಿ ದೊಂಬಿ ಎದೊಳೋದಕ್ಕೆ ಮುಂಚೆ ಈ ಭೂಸ್ವಾಧೀನ ಇಲ್ಲಿಗೆ ಕೈ ಬಿಟ್ಟು ಜನಕ್ಕೆ ಏನಾದ್ರು 4 ಒಳ್ಳೆ ಕೆಲಸ ಮಾಡೋಕ್ಕೆ ನಿಮ್ಮ ಕೈಲಿ ಆಗಂಗಿದ್ರೆ ಒಳ್ಳೆ ಕೆಲಸ ಮಾಡಿ. ಇಲ್ವಾ ಜನಪಾಡಿಗೆ ಜನ ಬಿಡಿ, ಅವ್ರು ದುಡ್ಕೊಂಡು ತಿಂತಾವ್ರೆ. ನೀವು ಕೊಡುವಂಥ ಪುಡ್ಗಾಸ್ ಕಾಯ್ಕೊಂಡು ಕೂತಿರೋಂಥ ಜನ ಯಾರೂ ಇಲ್ಲ. ದಿನ ಬೆಳಗ್ಗೆ 10 ಲೀಟ್ರ್ ಹಾಲು ಹಾಕ್ತಾರೆ, ದಿನ ಬೆಳಗ್ಗೆ ಕೂಲಿಗೆ ಹೋಯ್ತಾರೆ, ದಿನ ಬೆಳಗ್ಗೆ ರೇಷ್ಮೆ ಬೆಳೀತಾರೆ, ದಿನ ಬೆಳಗ್ಗೆ ಆದರೆ ಹುಲ್ ಕುಯ್ತೀವಿ ನಾವು. ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಸರ್ಕಾರದವರು ಈ ಭೂಸ್ವಾಧೀನ ಇಲ್ಲಿಗೆ ಕೈ ಬಿಟ್ಟು ಜನತೆಗೆ ಏನಾದ್ರು ಒಳ್ಳೇದು ಮಾಡಬೇಕು ಅಷ್ಟೇ. ಮಾಡಕ್ ಬರ್ತಾರೆ ಬಡವ್ರನ್ನ, ಅವ್ರ ಮನೆ ಹಾಳಾಗೋಗ ಯಾಕೆ ಬಂದೆ ಇವ್ರೆ? ಇಷ್ಟು ದಿನ ಇರೋದು ಇವಾಗ ಏನಕ್ಕೈತೆ ಅವ್ರಿಗೆ? ಯಾಕೆ ಬರ್ತಾರೆ ನಮ್ಮ ಭೂಮಿ ಮೇಲೆ? ಇಷ್ಟೋ ಗೈಕೊಂಡ್ ತಿನ್ಕೊಂಡು ಅನ್ನ ತಿಂತಾ ಇದೀವಿ, ಹೊಡೆಯೋದು ಯಾಕೆ ಬರ್ತೀರಾ? ತೆಂಗಿನ ಪಕ್ಕ ಮಕ ಕಿತ್ತ ಹೊಡಿತೀನಿ, ಅಳ್ಕೊಂಡ್ ತಿನ್ಕೊಳ, ನಿಮ್ ಮನೆ ಹಾಳಾಗೋಗ. ಏನ್ ಅಂದ್ರೆ ಹೆಂಗಸರುಗಳಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪಾರ್ಕೆ ಅಂತೂ ತಕೊಂಡು ಏನೇಂದ್ರಲ್ಲಿ ಹೊಡಿತಾರೆ ಅಂತ ಗೊತ್ತಿಲ್ಲ ಅಧಿಕಾರಿಗಳಿಗೆ. ಹೆಚ್ಚಿಗೆ ಗಂಟೆ ಇದು ಮಾತ್ರ ಇಸ್ಕೊಳಕ್ ಬರ್ತಾರೆ ದಿನ. ಏನ್ ಮಾಡಿದ್ರೆ ಉದ್ದಾರನ ಹೇಳಮ್ಮ, ನಾನು ದನ ಕರ ಮೇಯಿಸ್ತೀನಿ, ಉಳ್ಕೊಳ್ತೀನಿ, ಸೊಪ್ಪು ಕೀಳ್ತೀನಿ, ಏನ್ ಆಕ್ರೋಶ ಅದೋ ಆಕ್ರೋಶ ತೀರ್ಸ್ಕೋಬೇಕು. ಇರೋದು ಹೇಳಿದ್ವಿ,